ಮಧ್ಯಾಹ್ನ ಸಡನ್ನಾಗಿ ಹೊರಗಡೆ ಹೋಗೋಣ ಅಂತ ಒಂದಿಷ್ಟು ಪ್ಲ್ಯಾನ್ ಆಯಿತು. ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಬೇಗ ಬರ್ತಾ ಇದ್ದೀನಿ ಅಂತ ಅಂದರು. ಸಡನ್ಲಿ ಏನು ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ನೆಲ್ಲಿಕಾಯಿ ಕಾಣಿಸ್ತು. ಈ ಚಳಿಗಾಲದಲ್ಲಿ ನೆಲ್ಲಿಕಾಯಿ ನಮ್ಮ ಮನೇಲಿ ಸ್ಟಾಕ್ ಇರುತ್ತೆ, ನಾನು ಡೈಲಿ ತೊಗೊಳ್ತೀನಿ. ಅದರದ್ದೇ ರಸಮ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೊಮೊಟೊ, ನೆಲ್ಲಿಕಾಯಿ, ಜೀರಿಗೆ, ಮೆಣಸನ್ನು ಹಾಕಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಮೆಂತ್ಯ, ಶುಂಠಿ ಹಾಕ್ಕೊಂಡಿದ್ದೀನಿ, ಹಸಿರು ಮೆಣಸಿಕಾಯಿ, ಬೇಕಂದ್ರೆ ಒಣಮೆಣ್ಸಿಕಾಯಿ ಹಾಕ್ಕೋಬೋದು. ಅದ್ರ ಜೊತೆ ಕರಿಬೇವು, ಹಾಗೆ ರುಬ್ಬಿರೋ ಮಸಾಲ, ಸ್ವಲ್ಪ ಅರಿಶಿನ, ಉಪ್ಪು, ಎಷ್ಟು ಬೇಕಷ್ಟು ನೀರು. ಹುಳಿ ಏನು ಬೇಕಾಗಲ್ಲ, ಸ್ವಲ್ಪ ಬೇಯಿಸಿರೋ ತೊಗರಿಬೇಳೆ ಹಾಕ್ಬಿಟ್ಟು ಒಂದು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಗಿಬಿಡತ್ತೆ. ಇನ್ನು ಬ್ರೋಕ್ಲಿ ಮತ್ತು ಮಶ್ರೂಮ್ ತೊಗೊಂಬಂದಿರೋದು ಹಾಗೆ ಉಳಿದ್ಬಿಟ್ಟಿತ್ತು, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಂಥ ಎಣ್ಣೆಗೆ ಬೆಳ್ಳುಳ್ಳಿ, ಬ್ರೋಕ್ಲಿ ಮತ್ತು ಮಶ್ರೂಮ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಅದ್ರ ಮೇಲೆ ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಪೆಪ್ಪರ್ ಪೌಡರು, ಸೋಯಾ ಸಾಸು ಇಷ್ಟನ್ನು ಹಾಕಿಬಿಟ್ಟು ಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕಿ ಒಂದು ಕುದಿಸ್ಕೊಂಡ್ಬಿಟ್ರೆ ಸೈಡಿಗೆ ತುಂಬಾ ಚೆನ್ನಾಗಿರೋವಂಥ ಒಂದು ಫ್ರೈ ರೆಡಿ ಆಗಿಬಿಡತ್ತೆ. ಸೊ ಇದಿಷ್ಟನ್ನು ಮಾಡಿಕೊಟ್ಟು ನಾನು ಕೂಡ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಏನು ಅನ್ನೋದು ಸರ್ಪ್ರೈಸ್ ನೆಕ್ಸ್ಟ್ ಮುಂದಿನ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಪ್ರತಿದಿನ 11 ಗಂಟೆಗೆ ಶಾರ್ಟ್ ವಿಡಿಯೋ ಇಲ್ಲ ಲಾಂಗ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಮಿಸ್ ಮಾಡ್ದಲ್ಲೇ ಬ್ಲಾಗ್ಸ್ನ ನೋಡಿ. ಟೇಕ್ ಕೇರ್.